ರಾವ್ ಉಳಿದ ಆರೋಪಿಗಳ ತಂದೆ ಆಗಿರ್ತಕ್ಕಂಥ ಜಗನ್ನಾಥ್ ಸಿಂಗ್ ಏನು ಈ ಕುಟುಂಬ ಹೆಣ್ಣುಮಗಳಿಗೆ ಹುಡುಗ ಅತ್ಯಾಚಾರ ಮಾಡಿ ಒಂದು ಗಂಡು ಮಗು ಕಾರಣ ಆಯಿತು. ಆ ವಿಚಾರವಾಗಿ ಮತ್ತು ಎಲ್ಲ ಮುಖಂಡರು ಆ ಮಗುವಿನ ಪರವಾಗಿ ನಿಂತು ಆ ಮಗುವಿಗೆ ನ್ಯಾಯ ದೊರೆಯುವುದನ್ನು ನಮ್ಮ ಕಾನೂನುಬದ್ಧವಾದ ಹೋರಾಟವನ್ನು ನಡೆಸಿ ನಾವು ನ್ಯಾಯ ದೊರೆಯಲಿಕ್ಕೆ ತಾವೆಲ್ಲ ಪುತ್ತೂರಿನ ಪೂಜಾ ಆಚಾರ ಈ ಪ್ರಕರಣ ನಾನು ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಯಜ್ಞ ನಿಕಟ ಕಲಬುರಗಿ ಮತ್ತು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ವಿಷಯವಾಗಿ ನಾನು ಈಗಾಗಲೇ ಮಂಗಳೂರು ಮತ್ತು ಪುತ್ತೂರು ಮತ್ತು ಆ ಪೂಜಾ ಆಚಾರ್ಯವರ ಕುಟುಂಬಕ್ಕೆ ಹೋಗಿ ಅದರ ನಂತರದ ನ್ಯಾಯಾಂಗದ ವರದಿಯನ್ನ ಆ ಮಗುವಿಗೆ ಏನು ಪೂಜಾ ಆಚಾರ್ಯಗಳ ಪ್ರತಿ ತಿಂಗಳು ಆಕೆಗೆ 75,000 ರೂಪಾಯಿ ಹಣವನ್ನ ಕೊಡಬೇಕು ಅಂತ ಆದೇಶ ಆಗಿದ್ದು ಅದನ್ನ ಎದುರಿನ ಕುಟುಂಬ ಅದನ್ನ ಧಿಕ್ಕರಿಸಿದ್ದಾರೆ. ಸಮಾಜದ ಸ್ವಾಮೀಜಿಗಳು ಎಲ್ಲ ಹಿಂದುಳಿದ ವರ್ಗದ ಸಮಾಜದವರು ಕೂಡ ಆ ಮಗುವಿಗೆ ನ್ಯಾಯ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಆ ಮಗುವಿನ ಜೊತೆಗೆ ಆ ವ್ಯಕ್ತಿಗೆ ಅಂತಕ್ಕಂಥ ಪುತ್ತೂರಿನಲ್ಲಿ ಒಂದು ಬಡ ಹೆಣ್ಣುಮಗಳ ಮೇಲೆ ಪುತ್ತೂರಿನ ಪುರಸಭೆ ಅಧ್ಯಕ್ಷ ಅವನ ಮಗ ಸೇರಿಕೊಂಡು ಕೃಷ್ಣಾಜಯರಾವ್ ಅನ್ನೋರು ಪೂಜಾ ಆಚಾರ್ಯ ಜೊತೆಗೆ ಅತ್ಯಾಚಾರ ಮಾಡಿ ಮಗು ಹುಟ್ಟಿಗೆ ಕಾರಣ ಆಗಿ ರಾಜ್ಯದ ಜನತೆಗಳು ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನ ಪ್ರತಿನಿತ್ಯ ನೋಡ್ತಾ ಇದ್ರು ಕೂಡ ಮನೆ ಕೆಲಸ ಮಾಡುವಂತ ಆ ಹುಡುಗಿ ಬಿಕಾಂ ಓದಿದ್ರು ಕೂಡ ಅವರಪ್ಪ ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇಂಥ ಪ್ರಕರಣ ನಡೆದಾಗ ನಾವೆಲ್ಲರೂ ಸೇರಿ ಆ ಕುಟುಂಬನ ಒಂದು ಮಾಡಬೇಕು, ಅವರ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪುತ್ತೂರಿಗೆ ಹೋಗಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ ತಪ್ಪಿಗೆ ಇಬ್ಬರೂ ಕೂಡ ಮದುವೆ ಮಾಡಿಕೊಂಡು ಹುಟ್ಟಿರೋ ಮಗುವಿಗೆ ತಂದೆ ತಾಯಿಗಳಾಗಿ ಬದುಕಬೇಕು. ಕಾನೂನುಬದ್ಧವಾಗಿ ನಾವು ಹುಡುಗಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬ ಹೋರಾಟ ಮಾಡ್ತಾ ಇದ್ದಂತ ಈ ಸಂದರ್ಭದಲ್ಲಿ ಕೃಷ್ಣಾಜಯರಾವ್ ಅನ್ನುವಂತ ಏನು ಆರೋಪಿ ಇದ್ದಾನೆ, ಆ ಮಗುವಿನ ತಂದೆ ಜಗನ್ನಿವಾಸ ಅವನ ಮಗಳು ವೈಷ್ಣವಿ, ಆರೋಪಿ ದೊಡ್ಡಪ್ಪ, ಈ 3 ಜನ ಆರೋಪಿ ಹೈಕೋರ್ಟ್ ಬರ್ತಾರೆ, ತಗೋತಾರೆ. ನಾವು 4 ಜನ ಚಾರ್ಜ್ ಶೀಟ್ ನಲ್ಲಿ ಇದ್ದೇವೆ. ಅವನ್ನ 3 ಜನರನ್ನ ಕೈ ಬಿಡಿ ಅನ್ನುವಂತ ಕೇಸನ್ನ ರಿಟ್ ಹಾಕ್ತಾರೆ. ಅವ್ರದ್ದು ಸ್ಟೇಷನ್ ಮುಂದುವರಿಸಿ ನೆಕ್ಸ್ಟ್ ಕೃಷ್ಣಾಜಯರಾವ್ ಒಂದು ರಿಟ್ ಹಾಕ್ತಾರೆ, FIR ಅನ್ನ ಸ್ಕ್ವಾಶ್ ಮಾಡಿ ಅಂತ. ಹೈಕೋರ್ಟ್ ಏನ್ ಮಾಡುತ್ತೆ, ದೀರ್ಘವಾದ ವಿಚಾರಣೆ ನಡೆಸಿದ್ದೆ. ಅದನ್ನ ನೀವೆಲ್ಲರೂ ನೋಡಿದ್ದೀವಿ. ಮಗು ಮತ್ತೆ ತಾಯಿಯ ಕಲ್ಯಾಣ ಮತ್ತು ಜೀವನೋಪಾಯಕ್ಕಾಗಿ ತೀರ್ಪು ಬಂದಾಗ 24/4/2026 1/5/26ಕ್ಕೆ 75,000 ರೂಪಾಯಿಗಳನ್ನ ಕೊಡ್ಬೇಕು. ಆಗ ಕೊಡ್ತೀನಿ ಅಂದ್ರೆ ನಾನು ಈ ಪ್ರಕರಣಕ್ಕೆ ತಡೆ ಕೊಡ್ತೀನಿ ಅಂತ ಹೇಳಿ ಅವ್ರು ಒಪ್ಪಿದ ನಂತರ ಸ್ಟೇ ಕೊಡ್ತಾರೆ, ಅಡ್ಮಿಟ್ ಮಾಡ್ಕೊತಾರೆ. ಆ ಮಗುವಿನ ತಂದೆ ಕೃಷ್ಣಾಜಯರಾವ್ ಅನ್ನೋದನ್ನ ಸ್ವತಃ ಅವರು ವಕೀಲರು ಅಲ್ಲಿ ಒಪ್ಕೋತಾರೆ. ಅವ್ರ ಅಪ್ಪನೇ ಕೃಷ್ಣಾಜಯರಾವ್ ಅಂತ ರಿಪೋರ್ಟ್ ಬರೋವರೆಗೂ ಕೂಡ ಆ ಫ್ಯಾಮಿಲಿ ಆ ಮಗುನೇ ನಂದಲ್ಲ ಅಂತ ಇತ್ತು. DNA ಬಂದ ಮೇಲೆ ಆ ಮಗು ನಮ್ದು ಅಂತ ಅಡ್ಮಿಟ್ ಮಾಡ್ಕೋತಾರೆ. ಮತ್ತೆ ಮಗಳನ್ನ 3 ಹೆಣ್ಮಗುನ ನಾವು ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಅವ್ರು 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಅದೇ ಪ್ರಕಾರ ಸ್ಟೇ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಹೇಳುತ್ತೆ, ಈ ಪ್ರಕರಣ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗಬೇಕು ಅಂದ್ರೆ ನೀವು ಮದುವೆ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಅಭಿಪ್ರಾಯ ಚರ್ಚೆ ನಡೀತೆ. ನೀವು ನೋಡ್ತೀರಿ ಆ ಹುಡುಗಿ ಅಕೌಂಟು ಮತ್ತೆ ಯಾರು ಕಳಿಸ್ಬೇಕು ಅನ್ನೋದನ್ನ ನಾವು ಆ ಸಂಬಂಧಪಟ್ಟಂತ ಸೀನಿಯರ್ ಕೌನ್ಸಿಲ್ ಯಾರು ಆ ಹುಡುಗನ ಪರ ವಾದ ಮಾಡಿದ್ರು ಅವ್ರಿಗೆ ಕಳಿಸ್ಕೊಟ್ಟಿರ್ತೀವಿ. ಕೋರ್ಟ್ಗೂ ಮಾಹಿತಿವರೆಗೂ ಕೂಡ 1 ರೂಪಾಯಿ ಕೊಟ್ಟಿಲ್ಲ. ಅಂದ್ರೆ ಈ ರಾಜ್ಯದಲ್ಲಿ ಬಡತನದಲ್ಲಿರತಕ್ಕಂತ ಕೂಲಿ ನಾಲಿ ಮಾಡಿ ಬದುಕನ್ನ ಕಟ್ಕೊಂಡು ಮಕ್ಕಳನ್ನ ಓದಿಸಿ ಇಂಥ ಪ್ರಕರಣಗಳಿಗೆ ಸಿಲುಕಿದ್ರೆ ದರ ನ್ಯಾಯಾಲಯ ಆದೇಶ ಕೊಟ್ಟರು ಕೂಡ ಇಂಥ ದುಷ್ಟರು 1 ರೂಪಾಯಿನೂ ಕೊಡ್ತೀರ ನಿರ್ಲಕ್ಷ್ಯ ಮಾಡ್ತಾರೆ, ಕೋರ್ಟ್ ಆದೇಶವನ್ನ ಧಿಕ್ಕರಿಸ್ತಾರೆ ಅಂತ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ಕಾನೂನನ್ನ ನಮಗೂ ಅವರು ಯಾವ್ದಾದ್ರು ಬ್ಲಡ್ ರಿಲೇಷನ್ಶಿಪ್ ಇಲ್ಲ. ನಮ್ಮ ಸಮಾಜದ ಒಂದು ಬಡ ಹೆಣ್ಣುಗಳು ಅವ್ರ ತಾಯಿ ಫಾರ್ಮಸಿಯಲ್ಲಿ ಕಸ ಮುಗಿಸೋ ಕೆಲಸ, ಅವರಪ್ಪ ಒಂದು ಅಂಗಡಿನಲ್ಲಿ ಮಾಡ್ತಾರೆ. ಸಮಯದಲ್ಲಿ ಇಂಥ ಪ್ರಕರಣಗಳಾದಾಗ ನಾವು ಸುಮ್ಮನೆ ಇರೋದಂತೂ ಆಗೋದಿಲ್ಲ. ಕೋರ್ಟ್ಗೆ ಸಹಕಾರ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಕೋರ್ಟ್ ಇರೋದು 5ನೇ ತಾರೀಕು ಇರೋದ್ರಿಂದ ಇಲ್ಲಿವರೆಗೂ ಕಾದು ಮಾಹಿತಿ ನಾವು ಜನರಿಗೆ ಹಂಚಲಿಲ್ಲ ಅಂದ್ರೆ ಅವ್ರಿಗೆಲ್ಲ ಒಂದು ರೀತಿ ಅನ್ಯಾಯ ಆಗಿದೆ. ಯಾಕಂದ್ರೆ ಈಗಲೂ ಅವ್ರು ಹೇಳಿದ್ರು ಇಲ್ಲ ನಾವು 1 ರೂಪಾಯಿನೂ ನಮ್ಮ ಅಕೌಂಟ್ಗೆ ತಂದಿಲ್ಲ.
ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಮಾಡೋರು ಅಂತ ಇದಕ್ಕೆ ಹೊರಟೋಗ್ತೀವಿ. ನಾವು ಕೋರ್ಟ್ ಆದೇಶ ಇದೆ, ಸಂಬಂಧಿಕರಲ್ಲ, ಮಗುವಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಇರುತ್ತೆ. ವಿವಾದ ರಹಿತ ಅಲ್ಲಿ ಪ್ರಶ್ನೆನೇ ಇಲ್ಲ. ಅವರೇ ಅಪ್ಪ, ಮಗುವಿನ ತಂದೆ ಅವ್ರು ತುಂಬಿಸ್ಕೊಡಲ್ಲ ಮಗುವಿನ ತಂದೆ ಅಂತ ಹೇಳಿದ್ರೆ ಎಂತ ಇನ್ಫ್ಲೂಯೆನ್ಸ್ ಮಾಡ್ಬೋದಿತ್ತ ಅಲ್ಲಿ. ಅವ್ರ ತಂದೆ ಮಗ ಅವ್ರದ ಮೆಟ್ರಾಲಜಿ ಏನಿದೆ ಇಂಥ ದೌರ್ಜನ್ಯ ಮಾಡಿರ್ಬೋದು. ಈಗ ನನಗೆ ಅರ್ಥ ಆಗ್ತಾ ಇದೆ, ನಾನೆಷ್ಟು ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆಲಿ ಸಮಾಧಾನವಾಗಿದ್ದೆ. ಒಂದು ದೊಡ್ಡ ಉಚ್ಚ ನ್ಯಾಯಾಲಯ ಒಂದು ತೀರ್ಮಾನ ಕೊಟ್ರೆ ಆ ತೀರ್ಮಾನ ಅವರು ಯಾವ ಲೆವೆಲ್ ನೋಡ್ತಾ ಇದ್ದಾರೆ